Hello, good evening everyone. Welcome to OK Officer Banking Academy. ಓಕೆ ಸೊ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಎರಡು ಟಾಪಿಕ್ ಮುಗಿದವು ನಮ್ಮ ಆಲ್ರೆಡಿ. ಯಾವುದು ಸಿಂಪಲ್ ಇಂಟ್ರೆಸ್ಟು ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಎರಡು ಟಾಪಿಕ್ ಮುಗಿದವು. ಇವತ್ತಿನ ಟಾಪಿಕ್ ಏನು ಮಾಡೋಣಪ್ಪ ಅಂದ್ರೆ ರಿಲೇಷನ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್. ಓಕೆ, ಸೊ ಸ್ಲೈಟಾಗಿ ನಾನು ಕಂಪೌಂಡ್ ಇಂಟ್ರೆಸ್ಟ್ ಫಸ್ಟ್ ಕ್ಲಾಸ್ನಾಗ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ರಿಲೇಷನ್ ಹೆಂಗೆ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಆಲ್ರೆಡಿ ಬ್ರೀಫ್ ಮಾಡಿದ್ದೆ. ಸೊ ಅದ ಟಾಪಿಕ್ನ ಏನು ಮಾಡೋಣ, ಈಗ ಕಂಟಿನ್ಯೂ ಮಾಡೋಣ. ಓಕೆ ಸರಿ, ಇವತ್ತು 53ನೇ ಕ್ಲಾಸ್ ಆಗಿರ್ತೈತೆ ನಮ್ಮದು ಆ್ಯಪ್ಟಿಟ್ಯೂಡ್ದು. ಆಮೇಲೆ ಓಕೆ 53ನೇ ಕ್ಲಾಸ್ ಇವತ್ತು ಆ್ಯಪ್ಟಿಟ್ಯೂಡ್ ನಮ್ಮದು, ಸರಿನಾ? ಇದರ ಪಾರ್ಟ್ 1 ಪಾರ್ಟ್ 2 ಅಂತ ಏನಿರಂಗಿಲ್ಲ, ಇದು ಒಂದೇ ಪಾರ್ಟ್ ಇರ್ತೈತಿ. ಸೊ ವೆರಿ ಸ್ಮಾಲ್ ಟಾಪಿಕ್. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟು ವೆರಿ ಸಣ್ಣ ಟಾಪಿಕ್ಕು. ಕ್ವಶನ್ಸು ವೆರಿ ರೇರ್ ಸಿಗೋದು ನಿಮಗೆ. ಯೂಶ್ವಲಿ ಏನಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ನೋಡೋಕೆ ಸಿಗ್ತಾವೆ. ಬಟ್ ರಿಲೇಷನ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ವೆರಿ ರೇರ್ಲಿ ಕ್ವಶನ್ಸ್ ನೋಡೋಕೆ ಸಿಗ್ತಾವೆ. ಸೊ ಅದರ ಸಂಬಂಧ ಸೊ ಇದೇನು ದೊಡ್ಡ ಟಾಪಿಕ್ ಆಗಿರೋದಿಲ್ಲ, ಭಾಳ ಸಣ್ಣ ಟಾಪಿಕ್ ಆಗಿರ್ತೈತಿ. ಓಕೆ, ಆಲ್ರೆಡಿ ಕಲ್ತಿದ್ದನ್ನು ಸ್ವಲ್ಪ ಎಕ್ಸ್ಟೆಂಡ್ ಎಲಾಬ್ರೇಟ್ ಮಾಡಿ ನೋಡ್ತೀವಿ ಅಷ್ಟೇ. ಓಕೆ, ಸೊ ಯೂಶ್ವಲಿ ಏನು ಮಾಡ್ತಿದ್ವಿ, ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಸಪೋಸ್ ನಮಗೇನಾದರೂ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಏನಾದರೂ ಲೈಕ್ 5% ಕೊಟ್ಟಿದ್ರು ಅನ್ಕೋರಿ. ಓಕೆ, ಸೊ ಇಲ್ಲಿ ಬೇಡ, ಡೈರೆಕ್ಟ್ ಕ್ವಶನ್ಗೆ ಹೋಗ್ಬಿಡ್ತೀನಿ. ಓಕೆ, ಸೊ ಡಿಫ್ರೆನ್ಸ್ ನಿಮ್ಗೆ ಆಲ್ರೆಡಿ ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಕಂಡು ಹಿಡಿಯೋದಂತ ಗೊತ್ತೈತಿ ಎಲ್ಲರಿಗೂ. ಸಕ್ಸೆಸಿವ್ ಪರ್ಸೆಂಟೇಜ್ ಇನ್ಕ್ರೀಸ್ ಅದು ಹೆಂಗೆ ಮಾಡ್ತೀವಿ ಅದರ ಮೇಲೆ ನಾವು ಕಂಪೌಂಡ್ ಇಂಟ್ರೆಸ್ಟ್ನ ಕಂಡು ಹಿಡಿತಿದ್ವಿ. ಸೊ ಅದು ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2 ಆಲ್ರೆಡಿ ಮುಗಿದೈತಿ. ಸೊ ಡೈರೆಕ್ಟ್ ಕ್ವಶನ್ಸ್ ಹೋದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತೈತಿ. ಇದ್ರಾಗ ಏನು ದೊಡ್ಡ ಟಾಪಿಕ್ ಅಲ್ಲ, ಇದು ವೆರಿ ಈಸಿ ಟಾಪಿಕ್ಕು. ಓಕೆ, ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾರೆ? ಪ್ರಿನ್ಸಿಪಲ್ ಕೊಟ್ಟಾರ 6750 ಅಂತೇಳಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ? 6.66% ಅಂತ ಕೊಟ್ಟಾರ. ಅಂದ್ರೆ 6.66% ಅಂದರೆ ಎಷ್ಟೇ? 1/15. ಕರೆಕ್ಟಾ? ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ? ಟೈಮ್ ಪೀರಿಯಡ್ 2 years ಅಂತ ಕೊಟ್ಟಾರೆ, 2 ವರ್ಷ. ಓಕೆ, ಏನು ಕಂಡುಹಿಡಿಯಕ್ಕೆ ಕೇಳ್ಯಾರ? ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯಕ್ಕೆ ಹೇಳ್ಯಾರ ಅವ್ರು. ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡಕಿನ ಡಿಫ್ರೆನ್ಸ್ ಕಂಡುಹಿಡಿ ಅಂತ ಹೇಳ್ಯಾರ. ಸೇಮ್ ಕಂಪೌಂಡ್ ಇಂಟ್ರೆಸ್ಟೇ ಕಂಡುಹಿಡಿಬೇಕು. ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಕಂಡುಹಿಡಿತಿದ್ವಿ ಅದೇ ರೀತಿ ಕಂಡುಹಿಡ್ಕೊಂಡು ಹೋಗ್ಬೇಕು. ಸೊ ಟೈಮ್ ಪೀರಿಯಡ್ 2 years ಕೊಟ್ಟಾರ. ಸೊ 1, 2 ಫಸ್ಟ್ ಇಯರು 2 year. ಸೊ ಫಸ್ಟ್ ಇಯರ್ ಮ್ಯಾಗ ಬರೀ ಪ್ರಿನ್ಸಿಪಲ್ ಮೇಲೆ ಮಾತ್ರ ನಮ್ಗೆ ಇಂಟ್ರೆಸ್ಟ್ ಬೀಳುತ್ತಾ. ಸೊ 6.66% ಆಫ್ 6750 ಅಂತಂದ್ರೆ ಎಷ್ಟು ಬರ್ತೈತಿ? 6750ಕ್ಕೆ 6.66% ಅಂದರೆ ಎಷ್ಟು? 1/15 ಅಂದರೆ 15ಲೇ ಡಿವೈಡೆಡ್ ಬೈ ಮಾಡಬೇಕು. ಓಕೆ, ಸೊ 15ಲೇ ಡಿವೈಡೆಡ್ ಬೈ ಮಾಡಿದರೆ ಎಷ್ಟು ಬರ್ತೈತಿ ನಮ್ಗೆ? 15 4 60, 15 4 60, 7 ಉಳಿತು. ಓಕೆ, 15 5 75 ಅಂದ್ರೆ 450 ಆಗುತ್ತೆ. ಓಕೆ, 450 ಫಸ್ಟ್ ಇಯರ್ ಇಂಟ್ರೆಸ್ಟು ಬರೀ ಪ್ರಿನ್ಸಿಪಲ್ ಮೇಲೆ ಮಾತ್ರ ಬೀಳುತ್ತೆ. ಫಸ್ಟ್ ಇಯರ್ ಇಂಟ್ರೆಸ್ಟ್ ಏನಾಗುತ್ತೆ ರೀ? ಪ್ರಿನ್ಸಿಪಲ್ ಮೇಲೆ ಮಾತ್ರ ಬೀಳುತ್ತೆ. ಬಟ್ ಸೆಕೆಂಡ್ ಇಯರ್ ಏನಾಗುತ್ತೆ ಅಂತಂದರೆ ಪ್ರಿನ್ಸಿಪಲ್ ಮೇಲೂ ಬೀಳುತ್ತೆ. ಸೊ 6750 ಮೇಲೆ 6.66% ಬಡ್ಡಿ ಅಂತಂದ್ರೆ 450 ಇಲ್ಲೂ ಬರ್ತೈತಿ ನಮ್ಗೆ. ಓಕೆ, ಇಲ್ಲೂ 450 ಬರ್ತೈತಿ. ಬಟ್ ಏನಪ್ಪ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ನಾಗ ಏನಿರ್ತೈತಿ? ಸೊ ಇದ್ರ ಪ್ರಿನ್ಸಿಪಲ್ ಮೇಲೆ ಬಡ್ಡಿ ಬಿತ್ತು. ಬಟ್ ಸೆಕೆಂಡ್ ಇಯರ್ ಏನಾಗ್ತೈತೆ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಬೀಳುತ್ತೆ. ಬಡ್ಡಿ ಅಂತಂದ್ರೆ ಈ ಫಸ್ಟ್ ಇಯರ್ ಏನು ಬಡ್ಡಿ ಬಂದಿರ್ತೈತಲ್ಲ ಈ ಬಡ್ಡಿ ಮೇಲೆ ಅಥವಾ ಈ ಇಂಟ್ರೆಸ್ಟ್ ಮೇಲೂ ಇಂಟ್ರೆಸ್ಟ್ ಬೀಳುತ್ತೆ. ಸೊ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳೋದಕ್ಕೆ ಏನಂತೀವಿ ನಾವು? ಕಂಪೌಂಡ್ ಇಂಟ್ರೆಸ್ಟ್ ಅಂತೀವಿ. ಸೊ 450. ಓಕೆ, 6.66% ಆಫ್ 450 ಅಂತಂತಂದ್ರೆ 450 ಡಿವೈಡೆಡ್ ಬೈ 15 ಅಂತಂದ್ರೆ 15 3 45 ಅಂದ್ರೆ 30 ಬರ್ತೈತಿ. ಓಕೆ, ಸೊ ಇದು ಫಸ್ಟ್ ಇಯರು ಪ್ರಿನ್ಸಿಪಲ್ ಮೇಲೆ ಬಡ್ಡಿ, ಸೆಕೆಂಡ್ ಇಯರು ಪ್ರಿನ್ಸಿಪಲ್ ಮೇಲೆ ಬಡ್ಡಿ. ಅಂದ್ರೆ ಇವು ಎರಡು ಏನಾಗ್ತಾವೆ ನಮಗೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. 450 + 450 ಅಂತಂದ್ರೆ ಏನಾಗುತ್ತೆ ನಮಗೆ? 450 + 450 ಅಂದ್ರೆ 900 ಏನಿದು? ಸಿಂಪಲ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 450. ಓಕೆ, 450 + 450 + 30 ಅಂತಂದ್ರೆ 930 ಆಗುತ್ತೆ. ಸೊ ಡಿಫ್ರೆನ್ಸ್ ಎಷ್ಟಪ್ಪ ಅಂತ ಕೇಳಿದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡಕಿನ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ರೆ 30 rupees ಅಂತ ಹೇಳ್ತೀವಿ. 30 ರೂಪಾಯಿ ಏನಾಗುತ್ತೆ ಇಲ್ಲೇ ನಮಗೆ ಡಿಫ್ರೆನ್ಸ್ ಆಗುತ್ತೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್. ಸೊ ಇದನ್ನೆಲ್ಲ ಕಂಡುಹಿಡಿಯೋ ಅವಶ್ಯಕತೆ ಇರಲಿಲ್ಲ. ಓಕೆ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟ್ ಯಾವಾಗಲೂ ಫಸ್ಟ್ ಲೈನ್ದಾಗ ಏನಿರ್ತೈತಿ ನಮ್ಮದು? ಯಾವಾಗಲೂ ಸಿಂಪಲ್ ಇಂಟ್ರೆಸ್ಟ್ ಇರ್ತೈತಿ. ಇದು ಸಿಂಪಲ್ ಇಂಟ್ರೆಸ್ಟ್ ಇರ್ತೈತಿ. ಸೊ ಎಕ್ಸ್ಟ್ರಾ ಬರತ್ತಿದ್ದೆ ನಮಗಿಲ್ಲೇ 30 ರೂಪಾಯಿ. ಎಕ್ಸ್ಟ್ರಾ 30 ಏನು ಬರತೈತಿ? ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಏನು ಬರತೈತಿ ಅದ ಡಿಫ್ರೆನ್ಸ್. ಓಕೆ, ಸೊ ಡೈರೆಕ್ಟಾಗಿ ಬರಿಬೋದು. ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದ್ರೆ 30 rupees ಅಂತೇಳಿ. ಓಕೆ, ಸೆಕೆಂಡ್ ಕ್ವಶನ್ ರೀ. ಇಫ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಸರ್ಟೆನ್ ಸಮ್ ಫಾರ್ 2 years ಆರ್
₹50 ಆ್ಯಂಡ್ ₹51. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂದಾರ ಅವರು? ಸಿಂಪಲ್ ಇಂಟ್ರೆಸ್ಟು 50 ಅಂದಾರ. ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂದಾರ ರೀ? 51 ಅಂದಾರ. ಟೈಮ್ ಪೀರಿಯಡ್ ಎಷ್ಟು ಅಂದಾರ? 2 ಇಯರ್ಸ್. ಓಕೆ, ಟೈಮ್ ಪೀರಿಯಡ್ 2 ಇಯರ್ಸ್. ಸೊ ಸಿಂಪಲ್ ಇಂಟ್ರೆಸ್ಟ್ ಯಾವಾಗಲೂ ಪ್ರತಿ ವರ್ಷ ಸೇಮ್ ಇರ್ತೈತಿ. ಸಿಂಪಲ್ ಇಂಟ್ರೆಸ್ಟ್ ಏನು ರೀ? ಪ್ರತಿ ವರ್ಷ ಸೇಮ್ ಇರ್ತೈತಿ. ಇಲ್ಲಿ ಒಂದನೇ ಕ್ವಶನ್ದಾಗ ನೋಡಿರಿ ಬೇಕಂದ್ರೆ, ಒಂದನೇ ವರ್ಷದ್ದು ಏನಿರ್ತೈತಿ, ಇಲ್ಲಿ 450 ಐತಿ ಒಂದನೇ ವರ್ಷ ಸಿಂಪಲ್ ಇಂಟ್ರೆಸ್ಟು, ಎರಡನೇ ವರ್ಷ 450 ಇರ್ತೈತಿ, ಮೂರನೇ ವರ್ಷವೂ 450 ಇರ್ತೈತಿ, ನಾಲ್ಕನೇ ವರ್ಷವೂ 450 ಇರ್ತೈತಿ. ಅಂದ್ರೆ ಪ್ರತಿ ವರ್ಷವೂ 450ನ ಪ್ರತಿ ವರ್ಷ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರ್ತೈತಿ. ಬಟ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬಿಡ್ಕೊಂತ ಹೋಗಿ ಕಂಪೌಂಡ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ ಎವ್ರಿ ಇಯರ್. ಫಸ್ಟ್ ಇಯರ್ ಒಂದಿತ್ತಂದ್ರೆ ಸೆಕೆಂಡ್ ಇಯರ್ ಬೇರೆ ಇರ್ತೈತಿ, ಥರ್ಡ್ ಇಯರ್ ಬೇರೆ ಇರ್ತೈತಿ, ಫೋರ್ತ್ ಇಯರ್ ಬೇರೆ ಇರ್ತೈತಿ, ಥರ್ಡ್ ಇಯರ್ ಬೇರೆ, ಫೋರ್ತ್ ಇಯರ್ ಬೇರೆ ಕಂಪೌಂಡ್ ಇಂಟ್ರೆಸ್ಟ್. ಬಟ್ ಸಿಂಪಲ್ ಇಂಟ್ರೆಸ್ಟ್ ಹಂಗಲ್ಲ, ಸಿಂಪಲ್ ಇಂಟ್ರೆಸ್ಟ್ ಯಾವಾಗಲೂ ಸೇಮ್ ಇರ್ತೈತಿ. ಅದಕ್ಕಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಬರೀ ಪ್ರಿನ್ಸಿಪಲ್ ಮೇಲೆ ಮಾತ್ರ ಬೀಳುತ್ತೆ. ಸೊ ಇಲ್ಲಿ ನಮಗೆ 2 ಇಯರ್ಸಿಗೆ 50 ಅಂತಂದ್ರೆ 1 ಇಯರ್ಗೆ ಎಷ್ಟಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ 1 ಇಯರಿಗೆ ₹25 ಆಗುತ್ತೆ. 25 ಅಂದ್ರೆ ಹೆಂಗೆ ಬರ್ತೈತೆ ರೀ? ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು 2 ವರ್ಷಕ್ಕೆ 50 ಅಂತಂದ್ರೆ 1 ವರ್ಷಕ್ಕೆ ಎಷ್ಟು? 25 ಒಂದನೇ ವರ್ಷ, ಎರಡನೇ ವರ್ಷವೂ 25. ಸೊ ಎವ್ರಿ ಇಯರು ಸಿಂಪಲ್ ಇಂಟ್ರೆಸ್ಟು ಸೇಮ್ ಇರ್ತೈತಿ. ಓಕೆ, ಸಿಂಪಲ್ ಇಂಟ್ರೆಸ್ಟು ಸೇಮ್ ಇರ್ತೈತಿ. ಅಂದ್ರೆ ಒಂದನೇ ವರ್ಷ ಎಷ್ಟು, ಸೆಕೆಂಡ್ ವರ್ಷ ಎಷ್ಟು. ಸೊ ಒಂದನೇ ವರ್ಷ 25 ಸಿಂಪಲ್ ಇಂಟ್ರೆಸ್ಟು, ಎರಡನೇ ವರ್ಷ 25 ಎಷ್ಟೈತಿ ಸಿಂಪಲ್ ಇಂಟ್ರೆಸ್ಟ್ ಟೋಟಲ್ಲು? ಸೊ ಟೋಟಲ್ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟು 50 ಅಂತ ಹೇಳ್ಯಾರ. ಸೊ 25 + 25 55. ಡಿಫ್ರೆನ್ಸ್ ಎಲ್ಲಿ ಬರತೈತಿ? ಕಂಪೌಂಡ್ ಇಂಟ್ರೆಸ್ಟು 51. ಅಂದ್ರೆ ₹1 ಇಲ್ಲಿ ಎಕ್ಸ್ಟ್ರಾ ಬರತೈತಿ ನಮಗೆ. ಅಂದ್ರೆ ಎದ್ರ ಮೇಲೆ ಬೀಳತೈತಿ? ಅದು ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳತೈತಿ. ಸೊ ಒಂದು ಇಂಟ್ರೆಸ್ಟ್ ಬೀಳತೈತಿ 25 ಮ್ಯಾಗ. ಓಕೆ, ಸೊ 25ಕ್ಕೆ 1 ಇಂಟ್ರೆಸ್ಟ್ ಬೀಳತೈತಿ. ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? 100 ಕಂಡು ಹಿಡಿತೀವಿ, ಅದನ್ನು ರೇಟ್ ಆಫ್ ಇಂಟ್ರೆಸ್ಟ್. ಕರೆಕ್ಟಾ? ಸೊ 25 ಅಂದರೆ ಇದು 25 ಬಂತು. ಓಕೆ, ಸೊ ₹25 ಏನಾದರೂ ಇತ್ತಂದ್ರೆ ₹1 ಬಡ್ಡಿ ಬೀಳತೈತಿ. ಅದ ನಮಗೆ 100ಕ್ಕೆ ಕಂಡು ಹಿಡಿಬೇಕು. ಅದ ಇಂಟ್ರೆಸ್ಟ್ ಅಲ್ಲ, 100ಕ್ಕೆ ಕಂಡು ಹಿಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬರ್ತೈತಿ. ಅಥವಾ ಹಿಂಗಾದರೂ ಮಾಡಿರಿ, ಇಲ್ಲಾಂದ್ರೆ ಡೈರೆಕ್ಟ್ 1/25 ಮಾಡಿದ್ರು ನಮಗೆ ಸಿಗ್ತೈತಿ. ಓಕೆ, 1/25 ಮಾಡಿದರೆ ಎಷ್ಟು ರೀ? 1/25 is nothing but 4%. 1/25 ಅಂದ್ರೆ 4%. ಇಲ್ಲಾಂದ್ರೆ 1/25 ಇಂಟು 100 ಮಾಡಿದ್ರೆ ನಮ್ಗೆ 25 ಒಂದಲೇ 25, 25 4 100 ಅಂತಂದ್ರೆ 4% ರೇಟ್ ಆಫ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎಷ್ಟು ಬೀಳತೈತಿ ರೀ? 4% ಬೀಳತೈತಿ. ಸೊ ಈ ರೀತಿ ನಮಗೇನಾದರೂ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡಿ ಅಂದ್ರೆ ಕ್ವಶನ್ಸ್ನ ಈ ಥರ ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ? ರೇಟ್ ಕೊಟ್ಟಾರ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರೆ? 15% ಅಂತ ಕೊಟ್ಟಾರ. ರೇಟ್ ಆಫ್ ಇಂಟ್ರೆಸ್ಟು 15%. 15% ಅಂದ್ರೆ ಏನು ರೀ? 3 × 5% ಅಂದಂಗಿದು. 3 5 15. 3 × 5% ಅಂತಂದ್ರೆ 15%. ಓಕೆ, 3ನ ಹಂಗೆ ಇಟ್ಕೊತೀವಿ. 5% ಅಂದರೆ ಎಷ್ಟು? 1/20 ಅಂದರೆ ಎಷ್ಟಾಗುತ್ತೆ? ಇದು 3/20 ಆಗುತ್ತೆ. 3/20 ಆಗುತ್ತೆ. ಕರೆಕ್ಟಾ? ಓಕೆ, ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ? 3 ಇಯರ್ಸ್ ಕೊಟ್ಟಾರ. ಓಕೆ, 3 ಇಯರ್ಸ್ ಕೊಟ್ಟಾರ. ಸೊ ಈ ಥರ ಒಂದು ಮೆಥಡನ್ನು ನಾನು ಸೆಕೆಂಡ್ ಪಾರ್ಟ್ನಾಗ ಹೇಳಿದ್ದೆ. ಇನ್ನೊಂದು ಮೆಥಡ್ ನಿಮ್ಗೆ ಎಕ್ಸ್ಟ್ರಾ ಮೆಥಡ್ ಹೇಳ್ಕೊಡ್ತೀನಿ ಬೇಕಂದ್ರೆ ಅಂತ ಹೇಳಿದ್ದೆ ನಾನು. ಕರೆಕ್ಟಾ? ಸೊ ಆ ರೀತಿ ಈಗ 3/20 ನಮಗೇನೈತಿ? 3/20 ರೇಟ್ ಆಫ್ ಇಂಟ್ರೆಸ್ಟ್ ಐತಿ. ಕರೆಕ್ಟಾ? ಸೊ 3/20 ಒಂದನೇ ವರ್ಷ, 3/20 ಎರಡನೇ ವರ್ಷ, 3/20 ಮೂರನೇ ವರ್ಷ. ಸೊ 3 ವರ್ಷ ಅಂತ ಹೇಳ್ಯಾರ. ಕರೆಕ್ಟಾ? ಟೈಮ್ ಪೀರಿಯಡ್ ಎಷ್ಟೈತಿ? 3 ವರ್ಷ ಐತಿ. ಸೊ ಇಲ್ಲಿ ಏನು ಮಾಡೋಣ ಅಂತಂತಂದ್ರೆ ನಾವು ಪ್ರಿನ್ಸಿಪಲ್ಲು ಸಮಥಿಂಗ್ ಅಸ್ಯೂಮ್ ಮಾಡೋಣ. ಓಕೆ, ಪ್ರಿನ್ಸಿಪಲ್ನ ಸಮಥಿಂಗ್ ಅಸ್ಯೂಮ್ ಅಂತ ಮಾಡೋಣ. ಅಸ್ಯೂಮ್ ಹೆಂಗೆ ಮಾಡ್ಬೇಕಂತಂದ್ರೆ ಅದು 3 times 20 ಡಿವೈಡ್ ಆಗಬೇಕು. ಫಸ್ಟ್ ಟೈಮ್ 20 ಡಿವೈಡ್ ಆಗಬೇಕು, ಸೆಕೆಂಡ್ ಟೈಮ್ಲೆ 20 ಡಿವೈಡ್ ಆಗಬೇಕು, ಥರ್ಡ್ಲೆ 20 ಡಿವೈಡ್ ಆಗಬೇಕು. ಅಂತಂದರೆ ಸಮಥಿಂಗ್ ಅಂತಂದ್ರೆ ಏನಂತಂದ್ರೆ ಈಗ ಡೆನಾಮಿನೇಟರ್ದಾಗ ಏನೈತಿ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ಅದನ್ನು ನಾವು ಪ್ರಿನ್ಸಿಪಲ್ ಅಂತ ಅಸಂಪ್ಷನ್ ಮಾಡಿದರೆ ನಮಗೆ ಏನಾಗುತ್ತೆ? ಕಂಟಿನ್ಯೂಸ್ 3 ಟೈಮ್ ಡಿವೈಡ್ ಆಗುತ್ತೆ. ಸೊ 20 × 20 × 20 ಡೆನಾಮಿನೇಟರ್ದಾಗ ಏನಿರ್ತೈತಿ ಅದನ್ನು ಮಾತ್ರ ಮಲ್ಟಿಪ್ಲಿಕೇಶನ್ ಮಾಡಬೇಕು. 20 × 20 × 20 ಅಂದ್ರೆ 8,000. ನಾವೇನು ಮಾಡೋಣ? 8,000 ಪ್ರಿನ್ಸಿಪಲ್ ಐತಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಅಂದ್ರೆ ನಮ್ಗೆ ಏನಾಗುತ್ತೆ? ಪ್ರಾಪರಾಗಿ ಡಿವೈಡ್ ಆಗುತ್ತೆ. ಓಕೆ, ಎದಕ್ಕಂದ್ರೆ ನಾವು ಕಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಬೇಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ಲೇ ಡಿವೈಡ್ ಮಾಡಬೇಕು. ಕರೆಕ್ಟಾ? ಸೊ ಅದ್ರ ಸಂಬಂಧ ನಾನು ಏನು ಮಾಡಿದೆ? ಯಾವುದೋ ಒಂದು ರ್ಯಾಂಡಮ್ ನಂಬರ್ ತೊಗೊಳ್ಳೋ ಬದಲು ಈ ಡೆನಾಮಿನೇಟರ್ನಾಗ ಏನೈತಿ ಎಷ್ಟಾದರೂ ಡೆನಾಮಿನೇಟರ್ನಾಗ ಏನೈತಿ ಅದರಲ್ಲೇ ಡಿವೈಡ್ ಮಾಡಬೇಕು. ಸೊ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಆಮೇಲೆ ಡಿವೈಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಏನಾದರೂ ಒಂದು ರ್ಯಾಂಡಮ್ ನಂಬರ್ ಚೂಸ್ ಮಾಡೋ ಬದಲು ಇದ್ರದ್ದು ಮಲ್ಟಿಪಲ್ ತೊಗೊಂಡೆ ಅಂದ್ರೆ ನಂಗೆ ಈಸಿಯಾಗಲಿ ಡಿವೈಡ್ ಆಗುತ್ತೆ. ಓಕೆ,
ಓಕೆ, ಈಗ ಪ್ರಿನ್ಸಿಪಲ್ ಎಷ್ಟು ಅಂತ ತೊಗೊಂಡೆ ನಾನು 8,000 ಅಂತ ಅಸಂಪ್ಷನ್ ಮಾಡ್ಕೊತೀನಿ. ಓಕೆ, ಸಪೋಸ್ ಇಫ್ ಅಂತಂತೀವಲ್ಲ ಆ ರೀತಿ 8,000 ಆಯ್ತು ಅನ್ಕೊತೀನಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 3/15 ಕರೆಕ್ಟಾ, 3/20. ಓಕೆ, 3/20 ಟೈಮ್ ಪೀರಿಯಡ್ ಎಷ್ಟು 3 ಇಯರ್ಸ್. ಈಗ ನೋಡಿರಿ, ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್. ಓಕೆ, ಸೊ 8,000. ಓಕೆ, 8,000 ಡಿವೈಡೆಡ್ ಬೈ 320, 3/20. ಓಕೆ, ಅಂದ್ರೆ 8,000 ಇಂಟು 3/20. ಓಕೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 0 ಕ್ಯಾನ್ಸಲ್. ಓಕೆ, 0 ಕ್ಯಾನ್ಸಲು, 2 4 8 ಅಂದರೆ 2 0. ಈಗ ಎಷ್ಟು ಬಂತು 4 3 12. ಫಸ್ಟ್ ಇಯರ್ 1200, ಸೆಕೆಂಡ್ ಇಯರ್ 1200, ಥರ್ಡ್ ಇಯರ್ 1200. ಇವೆಲ್ಲ ಏನಪ್ಪ ಅಂತಂದ್ರೆ ಪ್ರಿನ್ಸಿಪಲ್ ಮೇಲಿನ ಇಂಟ್ರೆಸ್ಟು, ಇವೆಲ್ಲ ಪ್ರಿನ್ಸಿಪಲ್ ಮೇಲಿನ ಇಂಟ್ರೆಸ್ಟು. ಬಟ್ ಸೆಕೆಂಡ್ ಇಯರ್ಗೆ ಏನಂತಂದ್ರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ ಸೆಕೆಂಡ್ ಇಯರ್. ಓಕೆ, ಸೆಕೆಂಡ್ ಇಯರ್ಗೆ ಈ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ, ಅದಕ್ಕೆ ಏನಂತ ಕರಿತೀವಿ ನಾವು ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಕರೆಕ್ಟಾ? ಸೊ 1200 ಮ್ಯಾಗ ಮತ್ತು 3/20 ಇಂಟ್ರೆಸ್ಟ್ ಬೀಳುತ್ತೆ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್. 0 ಕ್ಯಾನ್ಸಲು, 2 6 12. ಓಕೆ, ಸೊ 6 3 18 ಅಂದ್ರೆ 180. ಓಕೆ, 180. ಅದೇ ರೀತಿ ಥರ್ಡ್ ಇಯರ್ಗೂ ಏನಾಗುತ್ತೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಓಕೆ, ಥರ್ಡ್ ಇಯರ್ಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಸೊ ಈ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂತಂದ್ರೆ 180, ಈ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂದ್ರೆ ಅದು 180. ಬಟ್ ಈ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಕಂಡುಹಿಡಬೇಕು. ಯಾವ ಇಂಟ್ರೆಸ್ಟ್ ಮೇಲೆ? 180 ಮೇಲೆ ಇಂಟ್ರೆಸ್ಟ್. ಸೊ 180 ಮೇಲೆ ಇಂಟ್ರೆಸ್ಟ್ ಅಂದರೆ ಎಷ್ಟು ಬೀಳುತ್ತೆ ರೀ? 320, 3/20 ಅಂದರೆ 0 ಕ್ಯಾನ್ಸಲು, 2 1 2, 2 9 18 ಅಂದ್ರೆ 9 3 27. ಓಕೆ, ಸೊ ಇಷ್ಟು ಬಂತು. ಕರೆಕ್ಟಾ? ಸೊ ಅವ್ರು ಕ್ವಶನ್ ಏನು ಕೊಟ್ಟಾರ ರೀ? ಕ್ವಶನ್ದಾಗ ಏನು ಕೊಟ್ಟಾರ? ಡಿಫ್ರೆನ್ಸ್ ಕೊಟ್ಟಾರ. ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಈಸ್ 1134. ಡಿಫ್ರೆನ್ಸ್ ಬಿಟ್ವೀನ್ ಇಲ್ಲಿ ಎಷ್ಟು ಬರ್ತೈತಿ ಫಸ್ಟ್ ಚೆಕ್ ಮಾಡಿರಿ. ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ತೈತಿ? ಇದು ನೋಡಿರಿ, ಇವು ಸೇಮ್ ಇರ್ತಾವೆ. ಡಿಫ್ರೆನ್ಸ್ ಯಾವಾಗಲೂ ಇದು ಅಂತ ಹೇಳಿ ನಾನು, ಕರೆಕ್ಟಾ? ಫಸ್ಟ್ ಲೈನ್ ಅಲ್ಲ, ಯಾವಾಗಲೂ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡಕ್ಕೆ ಇಲ್ಲಿ ಕೆಳಗಡೆ ಏನು ಬಂದಿರ್ತಾವೆ ಇದು ಡಿಫ್ರೆನ್ಸ್ ಆಗಿರ್ತೈತಿ. ಕರೆಕ್ಟಾ? ಸೊ 180 + 180 + 180 ಅಂತಂದ್ರೆ 180 × 3 ಅಂದಂಗೆ ಅದು 18 3 ಎಷ್ಟಾಗುತ್ತೆ? 3 8 24, 2 ಕೈಲ 3 1 3, 4 5, 540. 540 + 27 ಅಂದರೆ ಎಷ್ಟು ಬಂತು? 567. ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಬಂತು ನಮಗೀಗ. ಬಟ್ ಅವ್ರು ಎಷ್ಟು ಕೊಟ್ಟಾರ? 567 ವ್ಯಾಲ್ಯೂ 1134 ಅಂತ ಕೊಟ್ಟಾರ. 1134 ಅಂತ ಕೊಟ್ಟಾರ. ನಮ್ಮ ಕಂಡಿಡಿಯೋಕೆ ಏನು ಹೇಳ್ಯಾರ ಇವರು? ಫೈಂಡ್ ದಿ ಪ್ರಿನ್ಸಿಪಲ್ ಕಂಡಿಡಿ ಅಂತ ಹೇಳ್ಯಾರ. ಪ್ರಿನ್ಸಿಪಲ್ ನಾವು ಇಲ್ಲಿ ಎಷ್ಟು ಅಸಂಪ್ಷನ್ ಮಾಡೀವಿ? 8,000 ಅಂತ ಅಸಂಪ್ಷನ್ ಮಾಡೀವಿ. ಓಕೆ, ಸೊ ಅಂದರೆ 8,000 ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. ಓಕೆ, ಇದನ್ನು ಹೆಂಗೆ ಕಂಡುಹಿಡಿತೀವಿ? 8,000 ಇಂಟು 1134 ಕರೆಕ್ಟಾ? ಡಿವೈಡೆಡ್ ಬೈ 567. ಓಕೆ, ಸೊ ಎಷ್ಟರಲ್ಲೇ ಕ್ಯಾನ್ಸಲ್ ಆಗುತ್ತೆ ಚೆಕ್ ಮಾಡಿರಿ. 7 2 14, 2ರಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 7 14, 2 12, 1 13 ಕೈಲ 1, 2 5 11. ಓಕೆ, 567 ಒಂದಲೇ, 567 ಎರಡಲೇ ಅಂದರೆ 8 2 16. 16,000 ಏನಾಗುತ್ತೆ ಇಲ್ಲೇ ನಮ್ಮದು ಪ್ರಿನ್ಸಿಪಲ್ ಆಗುತ್ತೆ. 16,000
ಪ್ರಿನ್ಸಿಪಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಇಲ್ಲೇ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರಿ? ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ 16:2/3%. 16:2/3% ಅಂದ್ರೆ ಏನು ರೀ? ಅದು 16.66% ಅಂದಂಗೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? 16.66% ಅಂದ್ರೆ 1/6 ಅಂದಂಗೆ. ಕರೆಕ್ಟಾ? ಸೊ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರಿ? ಟೈಮ್ ಪೀರಿಯಡು ಮತ್ತು 3 ಇಯರ್ಸ್ ಅಂತ ಕೊಟ್ಟಾರ. ಓಕೆ, ಸೊ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಾರ. ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಾರ. ಎಷ್ಟು ಕೊಟ್ಟಾರ? 5.7. ಓಕೆ, 5.70 ಅಂದ್ರೆ 5.7 ಅಂದಂಗೆ ಅದು. ಕರೆಕ್ಟಾ? ಪಾಯಿಂಟ್ ಆಗಿಂದ ನಂಬರ್ನ ಮುಂದೆ ಏನಾದರೂ ಝೀರೋಸ್ ಇದ್ದು ಅಂದ್ರೆ ಅವಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. ಓಕೆ, ಸರಿ. ಈಗ 3 ವರ್ಷಕ್ಕೆ ಹೇಳ್ಯಾರ ಅವ್ರು ನಮಗೆ. ಟೈಮ್ ಪೀರಿಯಡು 3 ವರ್ಷ ಹೇಳ್ಯಾರ. ಸೊ ಸೇಮ್ ಅದ ಟೈಪ್ ಮಾಡ್ತೀವಿ. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ. ಅಂದ್ರೆ 1ನೇ ವರ್ಷ ಎಷ್ಟೈತಿ? 1/6 ರೇಟ್ ಆಫ್ ಇಂಟ್ರೆಸ್ಟು, 1/6 ರೇಟ್ ಆಫ್ ಇಂಟ್ರೆಸ್ಟು, 1/6 ರೇಟ್ ಆಫ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಲ್ ಅಸಂಪ್ಷನ್ ಹೆಂಗೆ ಮಾಡ್ತೀವಿ ನಾವು? ಪ್ರಿನ್ಸಿಪಲ್ ಅಸಂಪ್ಷನ್ ಯಾವಾಗಲೂ ಹೆಂಗೆ ಮಾಡ್ತೀವಿ ಅಂತಂದ್ರೆ ಡೆನಾಮಿನೇಟರ್ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತೀವಿ. 6 × 6 × 6 ಇವನ್ನೆಲ್ಲ ಏನು ಮಾಡ್ಬೇಕಂತಂದ್ರೆ ಎಕ್ಸಾಮ್ನಾಗ ಹೀಗೆಲ್ಲ ಬರ್ಕೊಳಂಗಿಲ್ಲ, ಡೈರೆಕ್ಟ್ ಬರ್ಕೋಬೇಕು. ಓಕೆ, 3 ಇಯರ್ಸ್ ಅಂತ ಕೊಟ್ಟಾರ. ಇಲ್ಲೇ ಡೆನಾಮಿನೇಟರ್ದ 6 ಐತೆ ಅಂದ್ರೆ 6 ಕ್ಯೂಬ್ ಅಂದಂಗದ. 6 ಕ್ಯೂಬ್ ಅಂತಂದ್ರೆ ಎಷ್ಟು ರೀ? 216. ಕರೆಕ್ಟಾ? 6 ಕ್ಯೂಬ್ ಅಂದರೆ 216. ಹಿಂಗೆ ಎಕ್ಸಾಮ್ನಾಗ ಇದನ್ನೆಲ್ಲ ಬರ್ಕೊಳಂಗಿಲ್ಲ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಬರೆಯತ್ತೀನಿ ಇಲ್ಲೇ. ಓಕೆ, ಎಕ್ಸಾಮ್ನಾಗ ಇದನ್ನೆಲ್ಲ ಬರ್ಕೊಳಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟು ಇಲ್ಲೇ ಡೆನಾಮಿನೇಟರ್ದಾಗ ಏನೈತಿ? 6 ಐತಿ. ಓಕೆ, ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ? 3 ಇಯರ್ಸ್ ಅಂತ ಕೊಟ್ಟಾರ. ಸೊ 3 ಇಯರ್ಸ್ ಅಂತಂದ್ರೆ ಪ್ರಿನ್ಸಿಪಲ್ ಹೆಂಗೆ ಮಾಡ್ತೀವಿ? ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು 6 ಕ್ಯೂಬ್ ಅಂತ ತೊಗೊತೀವಿ. ದಟ್ ಈಸ್ ಈಕ್ವಲ್ ಟು 216. 2 ಇಯರ್ಸ್ ಕೊಟ್ಟಿದ್ರೆ 6⁴ ಅಂತ ತೊಗೊತೀವಿ. 4 ಇಯರ್ಸ್ ಅಂತ ಕೊಟ್ಟಿದ್ರೆ 6⁴ ಅಂತ ತೊಗೊತೀವಿ. ಸೊ ಅಸಂಪ್ಷನ್ನ ಪ್ರಿನ್ಸಿಪಲ್ನ ಈ ರೀತಿ ಮಾಡಬೇಕು. ಓಕೆ, ಸೊ ಈಗ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋಣ್ರಿ. ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ತೀವಿ? ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್. ಓಕೆ, ಥರ್ಡ್ ಇಯರ್. ಸೊ ಪ್ರಿನ್ಸಿಪಲ್ ಎಷ್ಟೈತಿ? 216 ಐತಿ. ಇಂಟ್ರೆಸ್ಟ್ ಎಷ್ಟೈತಿ? ರೇಟ್ ಆಫ್ ಇಂಟ್ರೆಸ್ಟು 1 ಅಂದ್ರೆ 16.66% ಅಂದ್ರೆ 1/6 ಅಂದ್ರೆ 6 ಡಿವೈಡ್ ಮಾಡಬೇಕು. 216 ಡಿವೈಡೆಡ್ ಬೈ 6. ಓಕೆ, 6 3 18, 6 6 36. ಇಲ್ಲೂ 36, ಇಲ್ಲೂ 36, ಇಲ್ಲೂ 36. ನೆಕ್ಸ್ಟ್ ಏನಾಗುತ್ತೆ? ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ ಸೆಕೆಂಡ್ ಇಯರ್. ಓಕೆ, 36 ಡಿವೈಡೆಡ್ ಬೈ 6. 36 ಡಿವೈಡ್ ಬೈ 6 ಅಂದರೆ 6 ಬರ್ತೈತಿ. ಓಕೆ, ಸೆಕೆಂಡ್ ಇಯರಿಗೆ. ಥರ್ಡ್ ಇಯರ್ ಏನಾಗುತ್ತೆ? ಈ ಇಂಟ್ರೆಸ್ಟ್ ಮ್ಯಾಗೆ ಇಂಟ್ರೆಸ್ಟ್ ಬೀಳುತ್ತೆ ಅಂದ್ರೆ 36 ಡಿವೈಡ್ ಬೈ 6 ಅಂದರೆ 6. ಆಮೇಲೆ ಈ ಇಂಟ್ರೆಸ್ಟ್ ಮ್ಯಾಗೆ ಇಂಟ್ರೆಸ್ಟ್ ಬೀಳುತ್ತಾ? ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲ. ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು? ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಅಂತಂದ್ರೇನು? ಬಡ್ಡಿ ಮೇಲೆ ಬಡ್ಡಿ ಬೀಳುತ್ತೆ. ಓಕೆ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಓಕೆ, ಈ 36 ಡಿವೈಡ್ ಬೈ 6 ಅಂದರೆ ಇಲ್ಲೂ 6 ಬರ್ತೈತಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಯಾವುದು ಉಳಿತು ರೀ? ಈ 6 ಉಳಿತು. ಸೊ 6 ಡಿವೈಡ್ ಬೈ 6 ಅಂತಂದ್ರೆ 1. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬಂತು? ಡಿಫ್ರೆನ್ಸ್ ಅಂದರೆ ಯಾವಾಗಲೂ ಏನು? ಈ ಬ್ಲೂ ಇಂಕಿಲ್ಲಿ ಏನು ಬರ್ತಿಲ್ಲ, ಇದು ಯಾವಾಗಲೂ ಏನಿರ್ತೈತಿ? ಡಿಫ್ರೆನ್ಸ್ ಇರ್ತೈತಿ. ಓಕೆ, 6 + 6 + 6 ಅಂತಂದ್ರೆ 6 3 18. 18 + 1 19. ಸೊ 19 ಯೂನಿಟ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಾರ? 5.7 ಅಂತ ಕೊಟ್ಟಾರ. 5.7 ಅಂತ ಕೊಟ್ಟಾರ. ನಾವು ಕಂಡುಹಿಡಿಬೇಕಾಗಿದ್ದೇನಿಲ್ಲ? ಪ್ರಿನ್ಸಿಪಲ್ ಕಂಡುಹಿಡಿ ಅಂದಾರ. ಪ್ರಿನ್ಸಿಪಲ್ ಎಷ್ಟು ಅಂತ ಅಂದ್ಕೊಂಡಿವಿ? 216 ಅಂದ್ಕೊಂಡಿವಿ. ಓಕೆ, 216 ಅಂದ್ಕೊಂಡ್ವಿ ಅಂದ್ರೆ 216 ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 5.7 × 216 ಡಿವೈಡೆಡ್ ಬೈ 19. ಓಕೆ, ಸೊ ಇಲ್ಲಿ ಒಂದು ಪಾಯಿಂಟ್ ತೆಗೆದ್ರೆ ಅಂದ್ರೆ ಇಲ್ಲೊಂದು 0 ಎಕ್ಸ್ಟ್ರಾ ಬರ್ತೈತಿ. ಒಂದು ಪಾಯಿಂಟ್ ತೆಗೆದ್ರೆ ಒಂದು 0 ಎಕ್ಸ್ಟ್ರಾ ಬರ್ತೈತಿ. ಸೊ 19 10 190, 19 3 57 ಅಂದ್ರೆ 3 ಎಷ್ಟು ಬಂತಿಲ್ಲಿ? 3 × 216 ಡಿವೈಡೆಡ್ ಬೈ 10 ಬಂತು. ಓಕೆ, ಸೊ 3 6 18, 3 1 3 + 1 4, 3 2 6. 648 ಡಿವೈಡೆಡ್ ಬೈ 10 ಅಂತಂದ್ರೆ 64.8. 64.8 ಏನಿದು? ಪ್ರಿನ್ಸಿಪಲ್. ಓಕೆ, ಪ್ರಿನ್ಸಿಪಲ್. ಓಕೆ, ಎಲ್ಲರಿಗೂ ಅರ್ಥ ಆಗ್ತೈತೆ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್: ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಎ ಸರ್ಟನ್ ಸಮ್ ಆಫ್ ಮನಿ ಎಟ್ 5% ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಫಾರ್ 2 years ಈಸ್ ₹15. ದೆನ್ ದಿ ಸಮ್ ಈಸ್ ಸೇಮ್ ಕ್ವಶನ್. ಓಕೆ, ಸೇಮ್ ಕ್ವಶನ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ? ಇಲ್ಲಿ 5% ಅಂತ ಕೊಟ್ಟಾರ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ? 5% ಅಂತ ಕೊಟ್ಟಾರ. 5% ವ್ಯಾಲ್ಯೂ ಎಷ್ಟು? 5% ವ್ಯಾಲ್ಯೂ ಈಸ್ 1/20. ಸೊ ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರಿ? ಟೈಮ್ ಪೀರಿಯಡ್ 2 ಇಯರ್ಸಾ? ಓಕೆ, 2 ವರ್ಷ ಅಂತ ಕೊಟ್ಟಾರ, 2 ಇಯರ್ಸ್. ಓಕೆ, ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ? ₹15 ಅಂತ ಕೊಟ್ಟಾರ. ₹15 ಅಂತ ಕೊಟ್ಟಾರ.
ಓಕೆ. ಸೊ ಪ್ರಿನ್ಸಿಪಲ್ ಹೆಂಗೆ ಕಂಡುಹಿಡಿತೀವಿ? ಪ್ರಿನ್ಸಿಪಲ್ ಅಂತಂದ್ರೆ ಇಲ್ಲಿ ಡೆನಾಮಿಟರ್ದಾಗ ಏನೈತಿ? ಡೆನಾಮಿಟರ್ದಾಗ 20 ಐತಿ. ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ? 2 ಇಯರ್ಸ್ ಅಂತ ಕೊಟ್ಟಾರ. 2 ಇಯರ್ಸ್ ಅಂದ್ರೆ ಟು ದಿ ಪವರ್ 2 ಅಂದ್ರೆ 20 ಸ್ಕ್ವೇರ್. 20 ಸ್ಕ್ವೇರ್ ಎಷ್ಟು? 400. 20 ಸ್ಕ್ವೇರ್ ಎಷ್ಟು? 400. ಸೇಮ್ ಕ್ವಶನ್ ಐತಿ ಫಸ್ಟ್ ಇಯರು ಸೆಕೆಂಡ್ ಇಯರ್. ಓಕೆ. ಸೊ 400 ಡಿವೈಡೆಡ್ ಬೈ 20 ಅಂದರೆ ಎಷ್ಟು ಬರ್ತೈತಿ? 10 ಕ್ಯಾನ್ಸಲು, 20 100. ಓಕೆ, ಇಲ್ಲೂ 20 ಬರ್ತೈತಿ. ಆಮೇಲೆ ಈ ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಬೀಳುತ್ತೆ. ಅಂದರೆ 20 ಡಿವೈಡ್ ಬೈ 20 ಅಂದ್ರೆ 1. ಓಕೆ, 20 ಡಿವೈಡ್ ಬೈ 20 ಅಂದ್ರೆ 1. ಓಕೆ. ಸೊ ಡಿಫ್ರೆನ್ಸ್ ಅಂತ ಕೇಳ್ಯಾರ ಅವರು. ಸೊ ಡಿಫ್ರೆನ್ಸ್ ಅಂದರೆ ಎಷ್ಟು ಬಂದೈತಿ? ಇಲ್ಲೇ ಡಿಫ್ರೆನ್ಸ್ ಈಸ್ 1. ಓಕೆ, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುಕಿನ ಡಿಫ್ರೆನ್ಸ್ ಎಷ್ಟು ಬಂದೈತಿ? 1 ಯೂನಿಟ್ ಬಂದೈತಿ. ಬಟ್ ಇಲ್ಲಿ ಕೊಟ್ಟಿರೋದು ಎಷ್ಟು ಕೊಟ್ಟಾರ? ಅದು 15 ರೂಪಾಯಿ ಅಂತ ಕೊಟ್ಟಾರ. ಓಕೆ. ಸೊ 1 ಯೂನಿಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 15 ಅಂತಂದ್ರೆ ನಮಗೇನು ಕಂಡುಹಿಡಿಯಕ್ಕೆ ಕೇಳ್ಯಾರವರು? ದೆನ್ ದ ಸಮ್ ಈಸ್ ಅಂದ್ರೆ ಪ್ರಿನ್ಸಿಪಲ್ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಕೇಳ್ಯಾರವ್ರು. ಸೊ ಪ್ರಿನ್ಸಿಪಲ್ ಎಷ್ಟು ಐತಿ? 400 ಐತಿ. ಸೊ 400 ಯೂನಿಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ. ಸೊ 15 4 60 ಅಂತಂದ್ರೆ ಎಷ್ಟಾಗುತ್ತೆ ರೀ ಪ್ರಿನ್ಸಿಪಲ್ಲು? 6000 ಆಗುತ್ತೆ. 6000 ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ಇಫ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 ಇಯರ್ಸ್ ಎಟ್ 16 2/6. 2/6 ಅಂದ್ರೆ ಏನು ರೀ? 2/6 ಅಂತಂದ್ರೆ 2 1 2, 2 3 6 ಅಂದ್ರೆ 1/3. 1/3 ಅಂದ್ರೆ ಏನು? 0.66 ಅದು. ಓಕೆ. 1/3 ಅಂದ್ರೆ 0.66 ಅಂದರೆ 16:2/6 ಅಂದರೆ 16.66% ಅಂದಂಗೆ ಅದು. ಓಕೆ. 16.66% ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ ಇಲ್ಲಿ? 16.66%. ದಟ್ ಈಸ್ ಈಕ್ವಲ್ ಟು 1/6. ಓಕೆ. ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಾರ ಇಲ್ಲಿ? 2 ಇಯರ್ಸ್. ಟೈಮ್ ಪೀರಿಯಡ್ 2 ಇಯರ್ಸ್. ಓಕೆ. ಡಿಫ್ರೆನ್ಸ್ ಎಷ್ಟು ಕೊಟ್ಟಾರ? 120. ಡಿಫ್ರೆನ್ಸು ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವೆ ಡಿಫ್ರೆನ್ಸು 120 ಅಂತ ಕಂಡುಹಿಡಿಯೋದು. ಓಕೆ. ಬಟ್ ಕಂಡುಹಿಡಿಯೋಕೆ ಏನು ಹೇಳ್ಯಾರ ಅಂತಂದ್ರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 ಇಯರ್ಸ್. 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದವರು. ಏನು ಹೇಳ್ಯಾರ? 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ. ಪ್ರಿನ್ಸಿಪಲ್ ಕಂಡುಹಿಡಿಯೋಕೆ ಹೇಳಿಲ್ಲ ಇಲ್ಲಿ. ಓಕೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಎಷ್ಟು ಅಂದ್ಕೊಳ್ಳೋಣ? ಡೆನಾಮಿಟರ್ದಾಗ ಏನೈತಿ ಇಲ್ಲಿ? ಡೆನಾಮಿಟರ್ದಾಗ 6 ಐತಿ. ಓಕೆ. ಟೈಮ್ ಪೀರಿಯಡ್ ಎಷ್ಟೈತಿ? 2 ಇಯರ್ಸ್. ಕರೆಕ್ಟಾ? 2 ಇಯರ್ಸ್. ಸೊ ಅಂದ್ರೆ ಟು ದಿ ಪವರ್ 2 ಅಂದ್ರೆ 6 36 ಪ್ರಿನ್ಸಿಪಲ್ ಅಂದ್ಕೊಳ್ಳೋಣ. ಪ್ರಿನ್ಸಿಪಲ್ ಎಷ್ಟು ಅಂದ್ಕೊಳ್ಳೋಣ? 36 ಅಂದ್ಕೊಳ್ಳೋಣ. ಸೊ ಫಸ್ಟ್ ಇಯರ್ ಎಷ್ಟು? ಸೆಕೆಂಡ್ ಇಯರ್ ಎಷ್ಟು? ಓಕೆ. ಸೊ 36 ಡಿವೈಡೆಡ್ ಬೈ 6 ಅಂದ್ರೆ 6. ಇಲ್ಲೂ 6. ಸೊ 6 ಡಿವೈಡ್ ಬೈ 6 ಅಂತಂದ್ರೆ ಎಷ್ಟು ಬರ್ತೈತಿ? 1 ಬರ್ತೈತಿ. 6 ಡಿವೈಡ್ ಬೈ 6 ಅಂದ್ರೆ 1 ಬರ್ತೈತಿ. ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಈಸ್ 1 ಯೂನಿಟ್. ಓಕೆ. 1 ಯೂನಿಟ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಾರ ಇಲ್ಲಿ? 1 ಯೂನಿಟ್ ವ್ಯಾಲ್ಯೂ 120 ಅಂತ ಕೊಟ್ಟಾರ. 120 ರೂಪೀಸ್ ಅಂತ ಕೊಟ್ಟಾರ. 1 ಯೂನಿಟ್ ವ್ಯಾಲ್ಯೂ 120 ರೂಪೀಸ್ ಅಂತ ಕೊಟ್ಟಾರ. ಅವ್ರೇನು ಕಂಡುಹಿಡಿಯಕ್ಕೆ ಹೇಳ್ಯಾರ ನಮಗೆ? ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 ಇಯರ್ಸ್ ಎಟ್ ದಿ ಸೇಮ್ ರೇಟ್ ಆನ್ ದಿ ಸೇಮ್ ಸಮ್. ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ಸೇಮ್ ಇರ್ತೈತಿ. ಓಕೆ. ರೇಟ್ ಆಫ್ ಇಂಟ್ರೆಸ್ಟು ಸೇಮ್ ಇರ್ತೈತಿ, ಪ್ರಿನ್ಸಿಪಲ್ಲು ಸೇಮ್ ಇರ್ತೈತಿ. ಬಟ್ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡೀರಿ ಅಂತ ಹೇಳ್ಯಾರ ಅವರು. ಓಕೆ. ಸೊ ಹಂಗಂದಾಗ ಏನಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ ರೀ? 6 + 6 12 ಯೂನಿಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ? 12 ಯೂನಿಟ್ ಐತಿ. ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿ ಅಂದ್ರೆ ಹೆಂಗೆ ಮಾಡ್ತಿದ್ವಿ? 6 + 6 + 1 ಇದು ಕಂಪೌಂಡ್ ಇಂಟ್ರೆಸ್ಟ್. 6 + 6 + 1 ಕಂಪೌಂಡ್ ಇಂಟ್ರೆಸ್ಟ್. ಓಕೆ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 6 + 6 ಇದು ಸಿಂಪಲ್ ಇಂಟ್ರೆಸ್ಟ್. ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ 1 ಯೂನಿಟ್. ಓಕೆ. 3 ಒಂದ್ರಾಗ ಬರ್ತಾವೆ. 6 + 6 ಸಿಂಪಲ್ ಇಂಟ್ರೆಸ್ಟು, 6 + 6 + 1 ಕಂಪೌಂಡ್ ಇಂಟ್ರೆಸ್ಟು. ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 1. ಕರೆಕ್ಟಾ? ಸೊ ಈಗ ನಮ್ಗೆ ಕಂಡುಹಿಡಿಯಕ್ಕೆ ಹೇಳಿದ್ದವರು ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ 6 + 6 12 ಯೂನಿಟ್. ಈಗ ನಮಗೆ ಏನಾದರೂ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಅವ ಪ್ರಿನ್ಸಿಪಲ್ ಕಂಡುಹಿಡಿದು ಅಪ್ಲೈ ಮಾಡ್ಬೇಕಾಗಿತ್ತು. ಆ ರೀತಿ ಕ್ವಶನ್ಸು ಕೊಡ್ತಾರೆ ಮೇನ್ಸ್ನಾಗ ಏನು ಮಾಡ್ತಾರೆ ರೀ? ಪ್ರಿನ್ಸಿಪಲ್ ಸೇಮ್ ಐತಿ, ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗ್ತೈತಿ ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡಬೇಕು? ಫಸ್ಟು ಪ್ರಿನ್ಸಿಪಲ್ ಕಂಡುಹಿಡಿಬೇಕು. ಪ್ರಿನ್ಸಿಪಲ್ ಸಿಗ್ತೈತಿ, ರೇಟ್ ಆಫ್ ಇಂಟ್ರೆಸ್ಟ್ ಚೇಂಜ್ ಆಗತೈತಿ. ಅದು ಎಷ್ಟು ಅಂತ ಹೇಳ್ತಾರೆ ಅವರು. ಇಲ್ಲಿ ಎಷ್ಟಿತ್ತು ನಮಗೆ? 16.6 ಸಿಗ್ತಿತ್ತು. ಬಟ್ ಸಿಂಪಲ್ ಇಂಟ್ರೆಸ್ಟ್ ಆನ್
5% ಕಂಡುಹಿಡಿಯಿರಿ ಅಂತ ಹೇಳಿದರೆ ಅವಾಗ ಏನು ಮಾಡಬೇಕು, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಕಂಡುಹಿಡಿಬೇಕು. ಪ್ರಿನ್ಸಿಪಲ್ ಕಂಡುಹಿಡಿದ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಫಾರ್ಮುಲಾ ಹಚ್ಚಿ ಮಾಡ್ಕೋಬೇಕಾಗುತ್ತೆ. ಬಟ್ ಇಲ್ಲೇನಂದ್ರೆ ಅವರು ಸೇಮ್ ಪ್ರಿನ್ಸಿಪಲು ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದಾರೆ. ಸೊ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 12ರ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 12 ಎಷ್ಟು ರೀ, 144 10 ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರ್ತೈತಿ, 1440 ಬರ್ತೈತಿ. ಓಕೆ, 1440 ಬರ್ತೈತಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಇಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 1.5 years ಎಟ್ 22.22% ಪರ್ ಆ್ಯನಮ್ ಕಂಪೌಂಡೆಡ್ ಹಾಫ್ ಇಯರ್ಲಿ. ಏನಪ್ಪ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಹಾಫ್ ಇಯರ್ಲಿ ಆಗುತ್ತೆ. ಹಾಫ್ ಇಯರ್ಲಿ ಅಂತಂದ್ರೇನು, ಡಿವೈಡೆಡ್ ಬೈ 2. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ ಇಲ್ಲಿ, 22.22% ಅಂತ ಕೊಟ್ಟಾರ. ಕಂಪೌಂಡೆಡ್ ಹಾಫ್ ಇಯರ್ಲಿ. ಓಕೆ, ಅರ್ಧ ವರ್ಷಕ್ಕೊಮ್ಮೆ ಅಂತಂದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರ್ತೈತಿ, 11.11% ಬರ್ತೈತಿ. ಸೊ 11.11% ವ್ಯಾಲ್ಯೂ ಎಷ್ಟು, 1/9. ಓಕೆ, 1/9. ಓಕೆ, ಅವ್ರು ಡಿಫ್ರೆನ್ಸ್ ಕೊಟ್ಟಾರ. ಓಕೆ, ಇಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 1.5 years ಎಟ್ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಕಂಪೌಂಡೆಡ್ ಹಾಫ್ ಇಯರ್ಲಿ ಈಸ್ ₹5600. ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ 5600 ಅಂತ ಹೇಳ್ಯಾರ ಅವರು. 5600 ಅಂತ ಹೇಳ್ಯಾರ. ಓಕೆ, ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 1 year ಎಟ್ ದಿ ಸೇಮ್ ರೇಟ್ ಕಂಪೌಂಡೆಡ್ ಹಾಫ್ ಇಯರ್ಲಿ. ಹಂಗಂದ್ರೆ 1 ವರ್ಷದ ನಡುಕಿನ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತಂದು ಕಂಡುಹಿಡೀರಿ ಅಂತ ಹೇಳ್ಯಾರ. 2 ವರ್ಷದ ನಡುಕಿನ ಡಿಫ್ರೆನ್ಸ್ ಕೊಟ್ಟಾರೆ. ಇದು ಏನಿದು, 2 yearsದ ಡಿಫ್ರೆನ್ಸ್ ಇದು. 2 years ಅಲ್ಲ, 1.5 years, ಸಾರಿ, 1.5 yearದ್ದು ಡಿಫ್ರೆನ್ಸ್ ಇದು. 1.5 yearsದ್ದು ಡಿಫ್ರೆನ್ಸು. ನಮಗೇನು ಕಂಡುಹಿಡ್ಯಾರ, ಕಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುಕಿನ ಡಿಫ್ರೆನ್ಸಾಗಿ ಕಂಡುಹಿಡೀರಿ. ಬಟ್ 1 ವರ್ಷದ ಕಂಡುಹಿಡೀರಿ, 2 ವರ್ಷದ್ದಲ್ಲ. 1 ವರ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಬರ್ತೈತಿ ಅದನ್ನು ಕಂಡುಹಿಡೀರಿ ಅಂತ ಹೇಳ್ಯಾರ. ಓಕೆ, ಸೊ ಸೇಮ್ ಮಾಡೋಣ. ಸೊ ಇಲ್ಲಿ ಎಷ್ಟು ಬಂದೈತಿ ರೇಟ್ ಆಫ್ ಇಂಟ್ರೆಸ್ಟ್, ನಮಗೆ 1/9 ಬಂದೈತಿ. 1/9. ಫಸ್ಟ್ ಟೈಮ್ ಕಂಡುಹಿಡಿಬೇಕು. ಟೈಮ್ ಅಂತಂದ್ರೆ 1.5 years ಅಂತ ಹೇಳ್ಯಾರ. 1.5 years. ಸೊ 1.5 years ಅಂತಂದ್ರೆ 1 ವರ್ಷ. 1 ವರ್ಷನಾಗ ಎಷ್ಟು ದಿವಸ ಇರ್ತಾವೆ, 1.5 years ಅಂದ್ರೆ ಏನು ರೀ, 1 year 6 months. 1 year 6 monthsಗೆ ಏನಂತ ಕರಿತೀವಿ ನಾವು, 1.5 years ಅಂತೀವಿ. ಸೊ 1 ವರ್ಷನಾಗ ಎಷ್ಟು ತಿಂಗಳು ಇರ್ತಾವೆ, 12 ತಿಂಗಳು ಇರ್ತಾವೆ. ಓಕೆ, 12 ತಿಂಗಳ ಪ್ಲಸ್ 6 ತಿಂಗಳ ಅಂದ್ರೆ ಟೋಟಲ್ 18 ತಿಂಗಳ, 18 months. ಓಕೆ, ಹಾಫ್ ಇಯರ್ಲಿ ಅಂತಂದ್ರೆ ಡಿವೈಡೆಡ್ ಬೈ 6 ಮಾಡಬೇಕು. ಹಾಫ್ ಇಯರ್ಲಿ ಅಂದರೆ ಡಿವೈಡೆಡ್ ಬೈ 6 ಮಾಡಬೇಕು. ಕ್ವಾರ್ಟರ್ಲಿ ಅಂದರೆ ಡಿವೈಡೆಡ್ ಬೈ 3 ಮಾಡಬೇಕು. ಓಕೆ, ಕ್ವಾರ್ಟರ್ಲಿ ಅಂದರೆ ಡಿವೈಡೆಡ್ ಬೈ 3 ಮಾಡಬೇಕು. ಸೊ 18 ಡಿವೈಡೆಡ್ ಬೈ 6 ಅಂತಂದ್ರೆ 3 ಟೈಮ್ ಪೀರಿಯಡ್ ಎಷ್ಟು ಬರ್ತೈತಿ, 3 ಬರ್ತೈತಿ. ಟೈಮ್ ಪೀರಿಯಡು 3 ಬರ್ತೈತಿ. 6 1 6, 6 3 18. ಓಕೆ, ಟೈಮ್ ಪೀರಿಯಡು 3 ಬರ್ತೈತಿ. ಸೊ ಇದು ಫಸ್ಟ್ 6 ತಿಂಗಳ, ಇದು ಸೆಕೆಂಡ್ 6 ತಿಂಗಳ, ಇದು ಮೂರನೇ 6 ತಿಂಗಳ. 6 + 6 + 6 ತಿಂಗಳ ಅಂದ್ರೆ 18 ತಿಂಗಳ. ಓಕೆ, ಸೊ ಫಸ್ಟ್ ಪ್ರಿನ್ಸಿಪಲ್ ಅಸಂಪ್ಷನ್ ಮಾಡ್ಬೇಕಾಗತ್ತೆ ನಾವು. ಪ್ರಿನ್ಸಿಪಲ್ ಅಸಂಪ್ಷನ್ ಹೆಂಗೆ ಮಾಡ್ತೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂದೈತೆ ನಮಗೆ, 1/9 ಬಂದೈತಿ. ಓಕೆ, ಟೈಮ್ ಪೀರಿಯಡ್ ಎಷ್ಟೈತಿ ಅಂದರೆ ಇಲ್ಲಿ ಡೆನಾಮಿನೇಟರ್ದಾಗ ಏನೈತಿ, 9 ಐತಿ. ಓಕೆ, ಇದನ್ನು ಸೆಕೆಂಡ್ ಬರ್ಕೊಳ್ಳೋಣ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ರೀ, 1/9 ಐತಿ. ಓಕೆ, ಟೈಮ್ ಪೀರಿಯಡ್ ಎಷ್ಟೈತಿ, 3 ಐತಿ. ಸೊ ಫಸ್ಟ್ ಪ್ರಿನ್ಸಿಪಲ್ನ ಅಸಂಪ್ಷನ್ ಮಾಡ್ಕೋಬೇಕು. ಸೊ ಡೆನಾಮಿನೇಟರ್ದಾಗ ಏನೈತಿ, ಇಲ್ಲಿ 9 ಐತಿ. ಟೈಮ್ ಪೀರಿಯಡ್ ಎಷ್ಟೈತಿ, 3 ಐತಿ. ಅಂದ್ರೆ 9 to the power 3. 9 to the power 3 ಅಂದ್ರೆ 729. ಓಕೆ, ಪ್ರಿನ್ಸಿಪಲ್ ಎಷ್ಟಾಯ್ತು ಇಲ್ಲಿ, 729 ಆಯಿತು. ಪ್ರಿನ್ಸಿಪಲ್ 729 ಆಯ್ತು. ಸೊ ಟೈಮ್ ಪೀರಿಯಡು 3 ವರ್ಷ. 1 ವರ್ಷ, 3 ವರ್ಷ ಅಲ್ಲ, 3 ಪೀರಿಯಡ್ ಬೇರೆ ಅದು ಪೀರಿಯಡ್. ಓಕೆ, ಯಾಕಂದ್ರೆ ಎವ್ರಿ ಹಾಫ್ ಇಯರ್ಲಿ ಆಗುತ್ತೆ. ಎವ್ರಿ 6 ಮಂತ್ಸಿಗೆ ಕಂಪೌಂಡ್ ಇಂಟ್ರೆಸ್ಟ್ ಬರ್ತೈತಿ. ಎವ್ರಿ 6 ಮಂತ್ಸಿಗೆ ಕಂಪೌಂಡ್ ಇಂಟ್ರೆಸ್ಟ್ ಬರ್ತೈತಿ. ಸೊ ಫಸ್ಟ್ 6 ಮಂತ್ಸು, ಸೆಕೆಂಡ್ 6 ಮಂತ್ಸು, ಥರ್ಡ್ 6 ಮಂತ್ಸ್. ಓಕೆ, ಸೊ 729 ಡಿವೈಡೆಡ್ ಬೈ 9 ಅಂತಂದ್ರೆ ಎಷ್ಟು ಬರ್ತೈತಿ, 81. ಇಲ್ಲೂ 81 ಬರ್ತೈತಿ, ಇಲ್ಲೂ 81 ಬರ್ತೈತಿ ಫಸ್ಟ್ ಇಯರ್. ಓಕೆ, ಸೆಕೆಂಡ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂತಂದ್ರೆ 81 ಡಿವೈಡೆಡ್ ಬೈ 9 ಅಂತಂದ್ರೆ ಎಷ್ಟು ಬರ್ತೈತಿ, 9. ಓಕೆ, ನೆಕ್ಸ್ಟ್ ಥರ್ಡ್ ಇಯರ್. ಥರ್ಡ್ ಇಯರ್ ಇದ್ರ ಮೇಲೆ 1/9 ಅಂತಂದ್ರೆ 9. 81/9 ಅಂದ್ರೆ 9. 9/9 ಅಂತಂದ್ರೆ 1. 9/9 ಅಂದ್ರೆ 1. ಓಕೆ, ಸೊ ಟೋಟಲ್ ಡಿಫ್ರೆನ್ಸ್ ಕೊಟ್ಟಾರ ಅವ್ರು ನಮಗೆ ಮೂರು ಸೇರಿ. ಓಕೆ, 3 ಸೇರಿ ಎಷ್ಟು ಅಂತ ಕೊಟ್ಟಾರ,
ಮೂರು ಸೇರಿ ಎಷ್ಟು ಅಂತ ಕೊಟ್ಟಾರ 9 + 9 + 9 ಅಂತಂದ್ರೆ 3 9 27 27 + 1 28. ಸೊ 28 ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಾರ ಅವ್ರು ನಮಗೆ 28 ವ್ಯಾಲ್ಯೂ 5600 ಅಂತ ಕೊಟ್ಟಾರ 5600 ಅಂತ ಕೊಟ್ಟಾರ. ನಮಗೆ ಕಂಡು ಹಿಡಿಯೋಕೆ ಏನು ಹೇಳಿದ್ದವರು ಫಸ್ಟ್ ಇಯರ್. ಓಕೆ, ಫೈಂಡ್ ದಿ ನೋಡಿ ಕ್ವಶನ್ ಓದ್ರಿ ಇಲ್ಲಿ. ಫೈಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 1 ಇಯರ್. 1 ಇಯರ್ ಅಂತಂದ್ರೆ 6 + 6 ಇಲ್ಲೆಷ್ಟಿತ್ತು 6 ಮಂತ್ಸ್ ಇದ್ದಿದ್ದು, ಇದೇನು ಇದು 6 ಮಂತ್ಸದ್ದು. ಅಂದ್ರೆ 6 + 6 ಅಂತಂದ್ರೆ ಎಷ್ಟು 1 ವರ್ಷ. ಅಂದ್ರೆ 6 ಮಂತ್ಸ್ + 6 ಮಂತ್ಸ್ ಅಂತಂದು ಸೇರಿದ್ರೆ ಇದು 1 ವರ್ಷದ. ಇದರ ನಡುಕ್ಕೆ ಡಿಫ್ರೆನ್ಸ್ ಎಷ್ಟೈತಿ ನಮಗೆ? ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ 9 ಯೂನಿಟ್ ಐತಿ. ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುಕಿನ ವ್ಯತ್ಯಾಸ ಎಷ್ಟೈತಿ 9 ಯೂನಿಟ್ ಐತಿ. ಅಂದರೆ 9 ಯೂನಿಟ್ ವ್ಯಾಲ್ಯೂ ಕಂಡುಹಿಡೀರಿ ಅಂತ ಹೇಳ್ಯಾರ ಅವ್ರು. ಓಕೆ, 1 ವರ್ಷದ್ದು. ಸೊ ಆನ್ಸರ್ ಎಷ್ಟು ಬರ್ತೈತಿ ರೀ 5600 × 9 ಡಿವೈಡೆಡ್ ಬೈ 28. 28 ಒಂದಲೇ 28, 28 ಎಳೆ 56 ಅಂದ್ರೆ 9 ಎಳೆ 18. 1800 ಏನು ಬರ್ತೈತಿ ರೀ ಡಿಫ್ರೆನ್ಸ್ ಬರ್ತೈತಿ ಫಾರ್ ಫಸ್ಟ್ ಇಯರ್. ಫಾರ್ ಫಸ್ಟ್ ಇಯರ್ ಎಷ್ಟು ಬರ್ತೈತಿ 1800 ಬರ್ತೈತಿ. ಓಕೆ, ಫಾರ್ 1.5 ಇಯರ್ ಎಷ್ಟೇ ಕೊಟ್ಟಾರ ಅವರು? ಫಾರ್ 1.5 ಇಯರ್ ಎಷ್ಟು ಕೊಟ್ಟಾರ 5600 ಡಿಫ್ರೆನ್ಸ್ ಐತಿ. ಓಕೆ, ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಓಕೆ, ಎಟ್ ವಾಟ್ ರೇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಸಮ್ ಆಫ್ ₹61,440 ಇನ್ 3 ಇಯರ್ಸ್ ಈಸ್ ₹3000. ಓಕೆ, ಅಂದ್ರೆ 3 ಇಯರ್ಸ್ ಈಸ್ 3 ಸಮ್ ಅಂದ್ರೆ ಪ್ರಿನ್ಸಿಪಲ್ ಕೊಟ್ಟಾರ ಅವರು. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾರ 61,440 ಅಂತ ಪ್ರಿನ್ಸಿಪಲ್ ಕೊಟ್ಟಾರ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಎಟ್ ವಾಟ್ ರೇಟ್ ಅಂತ ಕೇಳ್ಯಾರ, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಓಕೆ, ಕೊಟ್ಟಿರೋದು ಇನ್ನಿಂದ 3000 ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್. ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸ ಎಷ್ಟೈತಪ್ಪ ಅಂದ್ರೆ 3000 ಐತಿ. ಯಾವ 3000 ಐತಿ? ಪ್ರಿನ್ಸಿಪಲ್ಲು 61,440 ಇದ್ದಾಗ, ಪ್ರಿನ್ಸಿಪಲ್ಲು 61,440 ಇದ್ದಾಗ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುಕಿನ ವ್ಯತ್ಯಾಸ ಎಷ್ಟು ಬರ್ತೈತೆ ಅಂದ್ರೆ 3000 ಬರ್ತೈತೆ. ಅಂದ್ರೆ ಇದನ್ನು ಇಕ್ವೇಷನ್ 1 ಅಂತ ತಗೋರಿ, ಇದನ್ನು ಇಕ್ವೇಷನ್ 2 ಅಂತ ತಗೋರಿ. ಈಗ ಇಕ್ವೇಷನ್ 1 ಡಿವೈಡೆಡ್ ಬೈ ಇಕ್ವೇಷನ್ 2 ಮಾಡಿರಿ. ಓಕೆ, ಸೊ ಇಕ್ವೇಷನ್ 1 ಡಿವೈಡ್ ಬೈ ಇಕ್ವೇಷನ್ 2 ಅಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸು ದಟ್ ಈಸ್ ಈಕ್ವಲ್ ಟು 61,440 ಡಿವೈಡೆಡ್ ಬೈ 3000. ಓಕೆ, ಸೊ 10 10 ಕ್ಯಾನ್ಸಲು. ನೆಕ್ಸ್ಟ್ 4 ಕ್ಯಾನ್ಸಲ್ ಆಗುತ್ತೆ. ಇದು 4 7 28, 4 5 20. ಓಕೆ, 4 7 28. ಓಕೆ, 4 5 20. ನೆಕ್ಸ್ಟು 4 1 4, 4 5 20, 4 3 12, 4 6 24. ಓಕೆ, ಮತ್ತು ಇದರಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿರಿ, 3 ಕ್ಯಾನ್ಸಲ್ ಆಗುತ್ತಾ. 7 5 12 ಐತಿ ಇಲ್ಲಿ, 5 1. ಓಕೆ, 3 ಕ್ಯಾನ್ಸಲ್ ಆಗುತ್ತೆ. ಓಕೆ, 3 2 6, 3 5 15. ಓಕೆ, ಇಲ್ಲಿ ಎಷ್ಟಾಗುತ್ತೆ 3 5 15, 3 1 3, 3 2 6. ಓಕೆ, ನೆಕ್ಸ್ಟ್ ಎದ್ರಲ್ಲಾರ ಇದು 5 5 25. ಇದು ಅಂಕುರ ಇದರಲ್ಲಿ ಕ್ಯಾನ್ಸಲ್ ಆಗಿಲ್ಲ. ಅಂದ್ರೆ ರೇಷಿಯೋ ಎಷ್ಟು ಬಂತು ಇಲ್ಲಿ ನಮಗೆ? ರೇಷಿಯೋ ಎಷ್ಟು ಬಂತು ರೀ ಪ್ರಿನ್ಸಿಪಲ್ ಮತ್ತು ಕಂಪೌಂಡ್ ಇಂಟ್ರೆಸ್ಟದ್ದು? ಪ್ರಿನ್ಸಿಪಲ್ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟದ್ದು ರೇಷಿಯೋ 512 ಡಿವೈಡೆಡ್ ಬೈ 25. ಅಂದ್ರೆ ಪ್ರಿನ್ಸಿಪಲ್ ಏನಾದರೂ 512 ಇತ್ತಂದ್ರೆ ಓಕೆ, ಅವಕ್ಕಿಂತ ನಡುಕಿನ ವ್ಯತ್ಯಾಸ ಎಷ್ಟು ಬರಬೇಕು? ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುಕಿನ ವ್ಯತ್ಯಾಸ 25 ಬರಬೇಕು. ಓಕೆ, ಸೊ 512 ಅನ್ನೋದು ಎದರದ್ದು ಕ್ಯೂಬ್? ಇದು 512 ಅನ್ನೋದು ಎದರ ಕ್ಯೂಬು? 512 ಅನ್ನೋದು ನಮಗೆ 8 ಕ್ಯೂಬ್. ಅದು 512 ಅನ್ನೋದು 8 ಕ್ಯೂಬ್. ಅಂದ್ರೆ ಇಷ್ಟೊತ್ತನ ಏನು ಮಾಡ್ತಿದ್ವಿ ನಾವು? ರೇಟ್ ಆಫ್ ಇಂಟ್ರೆಸ್ಟ್ ಹೆಂಗೆ ಮಾಡ್ತಿದ್ವಿ ರೀ? ರೇಟ್ ಆಫ್ ಇಂಟ್ರೆಸ್ಟು 1/8 ಇತ್ತಂದ್ರೆ ಪ್ರಿನ್ಸಿಪಲ್ ಹೆಂಗೆ ಕಂಡು ಹಿಡಿತಿದ್ವಿ ನಾವು? ಓಕೆ, ಟೈಮ್ ಪೀರಿಯಡ್ 3 ಇಯರ್ಸ್. ಓಕೆ, ರೇಟ್ ಆಫ್ ಇಂಟ್ರೆಸ್ಟು 1/8 ಐತಿ, ಟೈಮು 3 ಇಯರ್ಸ್ ಐತಿ. ಓಕೆ, ಟೈಮು 3 ಇಯರ್ಸ್ ಇಲ್ಲಿ ಕೊಟ್ಟಾರಲ್ಲ ಅವರು 3 ಇಯರ್ಸ್ ಅಂತೇಳಿ. ಕೊಟ್ಟಾರ ನೋಡಿರಿ ಇಲ್ಲಿ ಫಾರ್ 3 ಇಯರ್ಸ್. ಓಕೆ, ಕ್ವಶನ್ದಾಗ ಕೊಟ್ಟಾರ ನೋಡಿ 3 ಇಯರ್ಸ್ ಅಂತ ಕೊಟ್ಟಾರ. ಕಾಣತೈತೆ ಎಲ್ಲರಿಗೂ 3 ಇಯರ್ಸ್ ಅಂತ ಕೊಟ್ಟಾರ. ಓಕೆ, ಸೊ ನಾವು ಸಪೋಸ್ ಅಂತಂದ್ರೆ ಇಲ್ಲಿ ಗೆಸ್ ಮಾಡ್ಕೋಬೇಕಾಗತ್ತೆ. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ 1/8 ಇತ್ತಂದ್ರೆ ಟೈಮ್ 3 ಇಯರ್ಸ್ ಇತ್ತಂತಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಹೆಂಗೆ ಕಂಡು ಹಿಡಿತಿದ್ವಿ ನಾವು? ಡೆನಾಮಿನೇಟರ್ದಾಗ ಏನೈತಿ 8 ಐತಿ, ಟೈಮ್ ಪೀರಿಯಡ್ ಎಷ್ಟೈತಿ 3 ಐತಿ. ಸೊ 8 ಕ್ಯೂಬ್ ಅಂತಂದ್ರೆ 512 ಹಿಂಗೆ ಕಂಡು ಹಿಡಿತಿದ್ವಿ. ಇಲ್ಲೂ ಅದನ್ನು ನಮಗೆ ಡೈರೆಕ್ಟ್ ಬಂದುಬಿಟ್ಟೈತಿ. ಅಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಾದಂಗೆ ಆಯ್ತು 1/8 ಅಂದಂಗೆ ಆಯ್ತು.
ರೇಟ್ ಆಫ್ ಇಂಟ್ರೆಸ್ಟ್ ಏನಾಯ್ತು ಇಲ್ಲೇ 8Q ಅಂತಂದ್ರೆ 1/8 ರೇಟ್ ಆಫ್ ಇಂಟ್ರೆಸ್ಟ್ ಅಂದಂಗೆ ಆಯ್ತು. ರೇಟ್ ಏನಾಯ್ತು 1/8 ಆಯ್ತು. ಸೊ 1/8 ಅಂತಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು 12.5%. ಓಕೆ 12.5%. ಬಟ್ ಇಲ್ಲಿ ಮುಗಿಸಂಗಿಲ್ಲ ಕ್ವಶನ್, ಒಂದ್ಸಲಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಬೇಕು. ನಾವು ಕಂಡು ಹಿಡಿದಿದ್ದು ಕರೆಕ್ಟ್ ಐತೆ, ಯಾಕಂದರೆ ಇದಕ್ಕೆ ಡೆಫಿನೆಟಿವ್ ಫಾರ್ಮುಲಾ ಇಲ್ಲ. ಓಕೆ, ಡೆಫಿನೆಟ್ಲಿ ಫಾರ್ಮುಲಾ ಇಲ್ಲ, ಡೆಫಿನೆಟ್ ಮೆಥಡ್ ಇಲ್ಲ ಇದಕ್ಕೆ. ಸೊ ಇದೇ ಟೈಪ ನಾವು ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ ಒಂದ್ಸಲಿ. ನಾ ಮಾಡಿದ್ದ ಆನ್ಸರ್ ಕರೆಕ್ಟ್ ಐತೆ ಇಲ್ಲ, 1/8 ಆನ್ಸರ್ ಕರೆಕ್ಟ್ ಐತೆ ಇಲ್ಲ. ಅದನ್ನು ಹೆಂಗೆ ಮಾಡ್ತೀವಿ ನಾವು? ಈಗ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಏನು ಅಂದ್ಕೊಳ್ತೀವಿ 12.5% ಐತೆ ಅಂತ ಅಂದ್ಕೊಳ್ಳೋಣ. ಏನು ಮಾಡ್ಕೊಳ್ಳೋಣ 1/8 ಅಥವಾ 12.5% ಐತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ 3 ಇಯರ್ಸ್ ಅಂದ್ರೆ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್. ಓಕೆ, ಸೊ ಪ್ರಿನ್ಸಿಪಲ್ ಎಷ್ಟು ಐತಿ ಇಲ್ಲಿ? ಪ್ರಿನ್ಸಿಪಲ್ 512 ಐತಿ. ಪ್ರಿನ್ಸಿಪಲ್ 512 ಐತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಐತೆ ಅಂತ ಬಂದ್ಕೊಂಡು ನಾವು 1/8 ಐತೆ ಅಂದ್ಕೊಂಡ್ವಿ ಅಥವಾ 12.5% ಐತೆ ಅಂದ್ಕೊಂಡ್ವಿ. ಸೊ 512 ಡಿವೈಡ್ ಬೈ 8 ಅಂತಂದ್ರೆ ಎಷ್ಟು ಬರ್ತೈತಿ? 8 ಆರ್ಲಿ 48, 8 ಆರ್ಲಿ 48, 8 4 32, 64, 64, 64. ಓಕೆ, ನೆಕ್ಸ್ಟ್ 64 ಡಿವೈಡೆಡ್ ಬೈ 8 ಅಂತಂದ್ರೆ 8 8ಲಿ 64. ಓಕೆ, ಸೊ 64 ಇಲ್ಲೂ 8 8 ಬರ್ತೈತಿ, 8 8 ಬರ್ತೈತಿ. ಆಮೇಲೆ 8 ಡಿವೈಡೆಡ್ ಬೈ 8 ಅಂತಂದ್ರೆ 1 ಬರ್ತೈತಿ. ಸೊ ಈ ಡಿಫ್ರೆನ್ಸ್ ಚೆಕ್ ಮಾಡಿರಿ. ಇಲ್ಲಿ ನಮಗೆ ಎಷ್ಟು ಬರ್ತೈತಿ ಡಿಫ್ರೆನ್ಸ್? ಎಷ್ಟು ಬರಬೇಕು? ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ನಡುಕಿನ ಡಿಫ್ರೆನ್ಸು 25 ಬರಬೇಕು. ಸೊ ಇಲ್ಲೂ 25 ಬಂದಿತ್ತಂದ್ರೆ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂದ್ಕೊಂಡ್ವಿ ಅದು ಕರೆಕ್ಟ್ ಐತೆ ಅಂದಂಗೆ. ಓಕೆ, ಸೊ ಚೆಕ್ ಮಾಡಿ ನೋಡಿರಿ ಒಂದ್ಸಲಿ. 8 + 8 + 8 + 1 ಅಂದರೆ 8 3 24, 24 + 1 25. ಸೊ ಇಲ್ಲೂ ನಮ್ಗೆ 25 ಬಂದೈತಿ, ಅವ್ರು ಕೊಟ್ಟಿದ್ದು 25 ಅಂತ ಐತಿ. ಅಂದರೆ ನಮ್ಗೆ ಕ್ರಾಸ್ ವೆರಿಫಿಕೇಷನ್ ಮಾಡಿದ್ವಿ, ಆನ್ಸರು ಕರೆಕ್ಟ್ ಬಂದೈತಿ. ಸೊ ಆನ್ಸರ್ ಕರೆಕ್ಟ್ ಬಂದೈತೆ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ? 1/8. 1/8 ಅಂತಂದ್ರೆ 12.5%. ಓಕೆ, 12.5%. ಓಕೆ, ಸೊ ಇಷ್ಟ ರೀತಿ ಕ್ವಶನ್ಸ್ ನೋಡೋದು. ಆಮೇಲೆ ಅಪರೂಪಕ್ಕೆ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ, ರಿಲೇಷನ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ನೋಡೋಕೆ ಸಿಗೋದು ಭಾಳ ರೇರ್. ಓಕೆ, ಸೊ ಇಷ್ಟು ಕ್ವಶನ್ಸು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಕವರ್ ಆದಂಗೆ ಆಗ್ಯಾವ. ಓಕೆ, ಇದ್ರ ಮ್ಯಾಗ ಅಪ್ಲಿಕೇಶನ್ಸ್ ಏನಾದರೂ ಕೇಳಿದ್ರೆ ಮಾಡ್ಬೋದು, ಸರಿನಾ? ಓಕೆ, ಏನಾದರೂ ಡೌಟ್ಸ್ ಇತ್ತಂತಂದ್ರೆ ದಯವಿಟ್ಟು ಏನು ಮಾಡ್ರಪ್ಪ ಅಂತಂದ್ರೆ, ಡೌಟ್ಸ್ ಇದ್ದವರು ದಯವಿಟ್ಟು ವಾಟ್ಸಪ್ನಾಗ ಎಷ್ಟನೇ ಕ್ವಶನ್ ಅಂಥೇಳಿ, ಓಕೆ, ನಮ್ಮದು ವಾಟ್ಸಪ್ ಗ್ರೂಪ್ ಐತಲ್ಲ, ಸೊ ವಾಟ್ಸಪ್ ಗ್ರೂಪ್ನಾಗಾರ ಮಾಡಿರಿ, ಇಲ್ಲಾಂತಂದ್ರೆ ಇಂಡಿವಿಜುವಲ್ ಗ್ರೂಪ್ನಾಗಾದರೂ ಮಾಡಿರಿ, ಇಲ್ಲಾಂತಂದ್ರೆ ಇಂಡಿವಿಜುವಲ್ ಆದರೂ ಮೆಸೇಜ್ ಹಾಕ್ಬೋದು ನಂಗೆ. ಸೊ ನಾಳೆ ಕ್ಲಾಸ್ನಾಗ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ನಾಳೆ ಕ್ಲಾಸ್ನಾಗ ನಾನು ನಿಮ್ಗೆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ನಾಳೆ ಕ್ಲಾಸ್ನಾಗ ಡೌಟ್ ಮಾಡ್ತೀನಿ. ಬಟ್ ಏನಂತಂದ್ರೆ ಕ್ವಶನ್ ನಂಬರ್ ಕಳಿಸ್ರಿ ನಂಗೆ, ಕ್ವಶನ್ ನಂಬರ್. ಓಕೆ, ಕ್ವಶನ್ ನಂಬರ್ ಕಳಿಸ್ಬೇಕು. ಕ್ವಶನ್ ನಂಬರ್ ಕಳಿಸಿದ್ರೆ ನಾನು ನಾಳೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಸೊ ಯಾರಿಗೂ ಏನೋ ಕ್ವಶನ್ ಡೌಟ್ಸ್ ಇಲ್ಲ ಅಂತಂದರೆ ನಾಳೆ ಹೊಸ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಯಾವುದಪ್ಪ ಹೊಸ ಟಾಪಿಕಪ್ಪ ಅಂತಂದರೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಯಾವುದು? ಟೈಮ್ ಆ್ಯಂಡ್ ವರ್ಕ್. ಟೈಮ್ ಆ್ಯಂಡ್ ವರ್ಕ್. ಓಕೆ, ಸೊ ನಾಳೆಯಿಂದ ಏನಪ್ಪ ಅಂತಂದ್ರೆ ಏನೂ ಡೌಟ್ ಇಲ್ಲ ಅಂದ್ರೆ ಮಾತ್ರ, ಓಕೆ, ಏನೂ ಡೌಟ್ ಇಲ್ಲ ಅಂದ್ರೆ ಮಾತ್ರ ನಾಳೆಯಿಂದ ಹೊಸ ಟಾಪಿಕ್ ಶುರು ಮಾಡೋಣ. ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಇರ್ತೈತಿ. ಆಮೇಲೆ ಮೋಸ್ಟ್ ಇದು ಈಸಿಯೆಸ್ಟ್ ಟಾಪಿಕ್ಕು ಹೌದು. ಟೈಮ್ ಆ್ಯಂಡ್ ವರ್ಕ್ ಅಂತಂದ್ರೆ ಭಾಳ ಈಸಿ ಟಾಪಿಕ್ ಇದು. ಓಕೆ, ಒಂದೇ ಒಂದು ಮೆಥಡ್ ಇರ್ತೈತಿ ಥ್ರೋಟ್. ಏನಪ್ಪ ಅಂತಂದ್ರೆ ಥ್ರೋಟ್ ಟಾಪಿಕ್ ಒಂದೇ ಒಂದು ಮೆಥಡ್ ಇರ್ತೈತಿ. ಓಕೆ, ಒಂದೇ ಒಂದು ಮೆಥಡ್ ಇರ್ತೈತಿ. LCM ಕಂಡುಹಿಡಿಯೋದು ಇದು ಗೊತ್ತಿತ್ತು ಅಂತಂದ್ರೆ ಒಂದ್ಸಲಿ LCM ಹೆಂಗೆ ಕಂಡುಹಿಡಿಯೋದು ಅಂತ ಚೆಕ್ ಮಾಡ್ಕೊರಿ. ಸೊ ಇದ್ರಾಗ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ LCM ತೊಗೊಳ್ಳೋದೊಂದು ಗೊತ್ತಿರ್ಬೇಕಷ್ಟೆ. LCM ತೊಗೊಂಡಿದ್ರೆ ಭಾಳ ಈಸಿ ಟಾಪಿಕ್ ಇದು. ಓಕೆ, ಸರಿ, ನಾಳೆಯಿಂದ ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ನ ಶುರು ಮಾಡ್ತೀನಿ. ಓನ್ಲಿ ಇಫ್ ಕೇಸ್ ಯಾರಿಗೂ ಏನೂ ಡೌಟ್ ಇಲ್ಲ ಅಂದ್ರೆ ಮಾತ್ರ. ಓಕೆ, ಈಗ 2 ಕ್ಲಾಸ್ ರೆಕಾರ್ಡೆಡ್ ವೀಡಿಯೋಸ್ ಹಾಕಿದ್ನಲ್ಲ, ರೆಕಾರ್ಡೆಡ್ ವೀಡಿಯೋಸ್ನಾಗ ಯಾರಿಗೂ ಏನೂ ಡೌಟ್ ಇಲ್ಲ ಅಂತಂದ್ರೆ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಸರಿ, ನಾಳೆ ಸಿಗೋಣಂತೆ ಎಲ್ಲರೂ ಲೈವ್ ಕ್ಲಾಸ್ನಾಗ ಸಿಗೋಣ ನಾಳೆ. ಓಕೆ, ಥ್ಯಾಂಕ್ ಯು.